ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಭಗವಂತನ ಸೃಷ್ಟಿಯಲ್ಲಿ ಪ್ರಕೃತಿ ಮಾತೆ ನಮಗೆ ಜೀವಿಸಲು ಬೇಕಾದ ಎಲ್ಲ ವಸ್ತುವನ್ನ ಬಾಹ್ಯ ಪ್ರಪಂಚದಲ್ಲಿ ಸಿಗುವಂತೆ ಅನುಗ್ರಹ ಮಾಡಿದ್ದಾಳೆ. ನಾವು ನಮ್ಮ ಬೊಗಸೆಯಲ್ಲಿ ಎಷ್ಟು ಪುಣ್ಯವನ್ನ ನಮ್ಮೊಂದಿಗೆ ತೆಗೆದುಕೊಂಡು ಬಂದಿರ್ತೀವೋ ಅಷ್ಟರ ಮಟ್ಟಿಗೆ ನಾವು ಅದರ ಫಲವನ್ನ ಅನುಭವಿಸುವಂತ ನಿಯಮವನ್ನ ಭಗವಂತ ಹಾಕಿರ್ತಾರೆ. ಕೆಲವೊಮ್ಮೆ ಇದನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳಲು ನಮಗೆ ಸ್ವತಂತ್ರವನ್ನ ಕೊಟ್ಟಿರ್ತಾರೆ. ಸಾಧ್ಯವಾಗುವಂತೆ ಅವಕಾಶವನ್ನ ತೋರಿಸಿಕೊಡ್ತಾರೆ ಗುರುವು. ಸ್ನೇಹಿತರೆ, ಧರ್ಮದ ಸಾರವೇ ಭಗವಂತನ ಅನುಗ್ರಹ. ಈ ಅನುಗ್ರಹಕ್ಕೆ ನಾವು ಪಾತ್ರರಾಗಲು ನಾವು ಗುರುಗಳನ್ನ ಪ್ರೀತಿಸಬೇಕು. ಅವರು ನಮ್ಮ ಪ್ರೀತಿಗೆ ಸ್ಪಂದಿಸಿ ನಾವು ಇಚ್ಛಿಸುವುದನ್ನ ನಮ್ಮ ಮಡಿಲಿಗೆ ತಂದು ಸುರಿಯುತ್ತಾರೆ. ಆದರೆ ಇದನ್ನು ನಮ್ಮ ಅಜ್ಞಾನ ಮರೆಮಾಚಿ ನಾವು ನಮ್ಮ ಇಂದ್ರಿಯಗಳಿಗೆ ಕಾಣುವ ಮತ್ತು ನಮ್ಮದಾಗಿಸಿಕೊಳ್ಳಲು ಬೇಕಾದ ಸ್ವಪ್ರಯತ್ನಕ್ಕೆ ಶ್ರಮ ಪಡ್ತೀವಿ ಅಲ್ವಾ? ದೊರಕದೆ ಹೋದಾಗ ನಿರಾಶರಾಗ್ತೀವಿ. ಬಾರಿ ಬಾರಿಗೂ ನೋವನ್ನ ಅನುಭವಿಸಿದ ಮೇಲೆ ಶರಣಾಗತರಾಗಿ ನಾವೇ ಸ್ವತಃ ಶರಣಾಗತರಾಗಿ ನಮ್ಮ ಭಗವಂತನ ಗುರುವಿನ ಚರಣ ಕಮಲದಲ್ಲಿ ಶಿರವಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ತೀವಿ. ಹೃದಯದಲ್ಲಿ ಆಸೀನರಾಗಿರುವ ಆ ಗುರುವು ಪ್ರತ್ಯಕ್ಷವಾಗಿ ನಮ್ಮ ಬೇಕು ಮತ್ತು ಬೇಡಗಳನ್ನು ಗಮನಿಸುತ್ತಾರೆ. ಎಂದಿಗೂ ನಾಶವಾಗದಂತ ದೇವ ಒಬ್ಬನೇ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಹೃದಯದಿಂದಲೇ ನಮಗೆ ಮಾರ್ಗದರ್ಶನ ನೀಡಿ ಸುಖ, ಶಾಂತಿ, ನೆಮ್ಮದಿ ಕಂಡುಕೊಳ್ಳುವಂತೆ ಆ ಗುರುವು, ಆ ಸದ್ಗುರುವು, ಆ ಅರಿವಿನ ಗುರುವು ಮಾಡೇ ಮಾಡ್ತಾರೆ ಸ್ನೇಹಿತರೆ. ಯಾಕಂದ್ರೆ ತನ್ನನ್ನು ನಂಬಿದ ತನ್ನ ಭಕ್ತರ ಮೇಲೆ ಆ ಗುರುವಿಗೆ ದಯೆ, ಕರುಣೆ, ಪ್ರೇಮ ಅತ್ಯಂತ ಹೆಚ್ಚಾಗಿಯೇ ಇರುತ್ತೆ ಸ್ನೇಹಿತರೆ. 2025ನೇ ಇಸ್ವಿಗೆ ಪಾದಾರ್ಪಣೆ ಮಾಡಿದೀವಿ. ಬಾಬಾ ಸಮಾಧಿಯಾಗಿ 100 ವರ್ಷಗಳ ಮೇಲೆಯೇ ಆಗಿದೆ. ಬಾಬಾ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಯಾಕಂದ್ರೆ ಬಾಬಾರವರು ತಮ್ಮ ವಚನಗಳ ಮೇಲೆ ಇಂದಿಗೂ ಸಚೇತರಾಗಿದ್ದಾರೆ. ತನ್ನ ಭಕ್ತರನ್ನ ಕಾಪಾಡ್ತಾ ಇದ್ದಾರೆ, ಪಾಪಗಳಿಂದ ಮುಕ್ತವಾಗಿಸ್ತಾ ಇದ್ದಾರೆ. ಬಾಬಾರವರ ಮೂಲ ಸ್ಥಾನವಾದ ಶಿರಡಿಗೆ ಎಲ್ಲರೂ ಹೋಗೋದಕ್ಕೆ ಕಷ್ಟ. ಇದನ್ನ ಅರಿತು ಬಾಬಾ ಅವರಿರುವಲ್ಲಿಗೆ ಯಾವುದಾದರೂ ಒಂದು ರೂಪದಲ್ಲಿ ಅವರನ್ನ ಹುಡುಕಿ ಬಂದೇ ಬರ್ತಾರೆ ಸ್ನೇಹಿತರೆ. ಭಕ್ತರು ತನ್ನನ್ನ ಕಾಣಲು ಶ್ರಮವಹಿಸಿ ಹೆಚ್ಚು ದೂರ ಬರುವುದು ಬೇಡ, ನಾನೇ ನೀವಿದ್ದ ಕಡೆ ಬಂದು ನೆಲೆಸಿ ದರ್ಶನ ನೀಡ್ತೀನಿ ಅಂತ ಹೇಳಿ ಬಾಬಾ ಸ್ವಯಂ ನುಡಿದಿದ್ದಾರೆ ಸ್ನೇಹಿತರೆ. ಬಾಬಾರವರ ಲೀಲೆಗಳಿಗೆ ಅಂತ್ಯ ಅನ್ನೋದು ಇಲ್ಲೇ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಇವತ್ತಿನ್ನು ನನಗೆ ಸಂಜೆ ಒಬ್ರು ಫೋನ್ ಮಾಡಿದ್ರು ಸ್ನೇಹಿತರೆ. ಅವರು ಕೂಡ ಬಾಬಾರವರ ಪರಮ ಭಕ್ತರಾಗಿದ್ದಾರೆ. ಹಾಗೆ ಸಂದೇಶಗಳ ಪ್ರಕಾರ ಅವರು ತಮ್ಮ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿಕೊಂಡಿದ್ದಾರೆ. ಆದ್ರೂ ಕೂಡ ಮನುಷ್ಯರಂದ್ಮೇಲೆ ಸಣ್ಣ ಪುಟ್ಟ ಗಲಾಟೆಗಳು, ಜಗಳಗಳು ಇದ್ದೇ ಇರ್ತಾವಲ್ವಾ? ಯಾವ್ದಾದ್ರೂ ಒಂದು ಕಾರಣದಿಂದ ಬಂದೇ ಬರ್ತವೆ. ಮನೆ ಅಂತ ಮೇಲೆ, ಕುಟುಂಬ ಅಂದ್ಮೇಲೆ, ಗಂಡ ಹೆಂಡತಿ ಸಂಬಂಧಗಳು ಅಂದ್ಮೇಲೆ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಕಾಡ್ತಾನೆ ಇರ್ತವೆ, ಚಿಕ್ಕ ಪುಟ್ಟ ಸಮಸ್ಯೆಗಳು. ಅದೇ ರೀತಿ ಮನೆಯಲ್ಲೂ ಕೂಡ ಗಂಡ ಹೆಂಡತಿ ಜಗಳ ಮಾಡಿದ್ರಂತೆ. ಜಗಳ ಆದ್ಮೇಲೆ ಇವ್ರ ಗಂಡ ಇದ್ದಕ್ಕಿದ್ದಾಗೆ ಹೆಂಡತಿಗೆ ಹೇಳ್ದ ಹಾಗೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಅಂತೇಳಿ ಇವ್ರಿಗೆ ಗೊತ್ತೇ ಆಗ್ಲಿಲ್ಲ. ಎಲ್ಲಾ ಕಡೆ ಹುಡುಕಾಟ ನಡೆಸಿದ್ದಾರೆ. ಇವರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿದೆ. 1 ತಿಂಗಳಾಗ್ಬಿಟ್ಟಿದೆ ಗಂಡ ಬಿಟ್ಟು ಹೋಗಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯಾಕಾದ್ರೂ ಜಗಳ ಮಾಡಿದೆ ಬಾಬಾ, ನನಗೆ ಗೊತ್ತಾಗ್ಲಿಲ್ಲ, ತಪ್ಪಾಯ್ತು, ಕ್ಷಮಿಸು. ನನ್ನ ಗಂಡ ಎಲ್ಲೇ ಇರ್ಲಿ, ನೀವೇ ಅವರನ್ನ ಕಾಪಾಡ್ಬೇಕು. ನಾನು ನಿಮ್ಮನ್ನ ನಂಬಿದೀನಿ. ಏನೋ ನನ್ನಿಂದನೇ ಒಂದು ಸಣ್ಣ ತಪ್ಪಾಗಿ ಜಗಳ ಮಾಡ್ಬಿಟ್ಟೆ. ಆದ್ರೆ ಅವರನ್ನ ಯಾವುದೇ ರೀತಿ ತೊಂದರೆಗೆ ಈಡ್ ಮಾಡದೆ ನೀನು ಅವರನ್ನ ಹಂತ ಹಂತವಾಗಿ ಕಾಪಾಡಬೇಕು, ರಕ್ಷಣೆ ಮಾಡಬೇಕು. ನಿನ್ ಜೊತೆಗೆ ಅವರನ್ನ ಇಟ್ಕೊಂಡು ಅವ್ರ ಮನಸ್ಸನ್ನ ಶಾಂತಗೊಳಿಸಿ ನೀನೇ ಅವರನ್ನ ಮನೆಗೆ ಕಳಿಸ್ಬೇಕು ಅಂತೇಳಿ ಇವರ ಪ್ರಾರ್ಥನೆ ಆಗಿತ್ತು ಸ್ನೇಹಿತರೆ. ಆ ಪ್ರಾರ್ಥನೆಯ ಮೇಲೆ ನಾವು ವಿಶ್ವಾಸ ಬಿಟ್ಟು ಆ ಗುರುವಿನಲ್ಲಿ ಶರಣಾದ್ರೆ ಖಂಡಿತ ಆ ಗುರುವು ರಕ್ಷಿಸ್ತಾರೆ, ನಮ್ಮ ಪ್ರತಿ ಮಾತನ್ನ ಆಲಿಸ್ತಾರೆ ಅನ್ನೋದಕ್ಕೆ ಇವತ್ತು ಇವರೇ ಜೀವಂತ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ. ಅವರು ಸಂಜೆ ನನಗೆ ಫೋನ್ ಮಾಡಿ ಹೇಳಿದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಯಿತು. ಅವ್ರ ಗಂಡ ಹೆಂಡತಿ ಜೊತೆ ಜಗಳ ಮಾಡಿಕೊಂಡು ಸೀದಾ ಬಾಂಬೆಗೆ ಹೋಗಿದ್ದಾರೆ. ಹಾಗೆ ಬಾಂಬೆಗೆ ಹೋದವರು ಎಲ್ಲಿದ್ದಾರೆ ಅನ್ಕೊಂಡಿದ್ರಿ? ಹಾಗೆ ಬಾಂಬೆಗೆ ಹೋದವರು ಸೀದಾ ಬಾಬಾರವರ ಮಂದಿರದಲ್ಲೇ ಅವರು ಇರೋ ಅಷ್ಟು ದಿನ ಅಲ್ಲೇ ಇದ್ರಂತೆ ಸ್ನೇಹಿತರೆ. ಅಲ್ಲಿಗೆ ಅರ್ಥ ಮಾಡ್ಕೊಡ್ರಿ, ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ, ನಮ್ಮ ಸಂಪೂರ್ಣ ವಿಶ್ವಾಸವನ್ನ ಅವರ ಮೇಲಿಟ್ಟಿದ್ದೀವಿ, ಅವರ ಪಾದಗಳಿಗೆ ನಾವು ಸಮರ್ಪಣೆಯಾಗಿದ್ವಿ, ನಮ್ಮ ಭವಿಷ್ಯವನ್ನೇ ಅವರಿಗೆ ಅರ್ಪಣೆ ಮಾಡಿ ನೀನಿಟ್ಟ ಜೀವನ ನನ್ನದಾಗ್ಲಿ ಅನ್ನುವ ಶರಣಾಗತಿಯ ಭಾವ ನಮ್ಮನ್ನ ಯಾವೆಲ್ಲ ರೀತಿಯಲ್ಲಿ ರಕ್ಷಣೆ ಮಾಡುತ್ತೆ, ನಮ್ಮ ಮಾತುಗಳನ್ನ ಯಾವೆಲ್ಲ ರೀತಿಯಲ್ಲಿ ಬಾಬಾ ಕೇಳಿಸ್ಕೊಳ್ತಾರೆ, ನಮಗೆ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಜೀವಂತ ಉದಾಹರಣೆ ಇವತ್ತು ಇವರೇ ಆಗಿದ್ದಾರೆ ಸ್ನೇಹಿತರೆ. ಇವರು ಕೂಡ ದಿನನಿತ್ಯ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಬಾಬಾ ಅವ್ರ ರಕ್ಷಣೆಯನ್ನ ಮಾಡು, ಅವರಾಗಿ ಫೋನ್ ಮಾಡೋ ಹಾಗೆ ಮಾಡು, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ, ನನಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಾಬಾ ಅಂತ ಹೇಳಿ ಇವರು ದಿನನಿತ್ಯ ಇದೇ ರೀತಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಂತೆ. ಇವತ್ತು ಮಧ್ಯಾಹ್ನ ಅವ್ರು ಫೋನ್ ಮಾಡಿದಾಗ ಅದೇ ಹೇಳಿದ್ದು. ಮೊದಲು ಅವರು ಫೋನ್ ರಿಸೀವ್ ಮಾಡಿದ ತಕ್ಷಣ ಆಡಿದ ಮಾತುಗಳೇ ಬಾಬಾ ಇದ್ದಾರೆ, ಬಾಬಾ ಇದಾರಮ್ಮ, ಅವರ ಪವಾಡ ಅದ್ಭುತ, ಅವ್ರು ನಂಬಿದವರ ಜೀವನದಲ್ಲಿ ಅವರು ಪವಾಡವನ್ನ ಖಂಡಿತವಾಗಿಯೂ ಮಾಡ್ತಾರೆ, ದೃಢ
ದೃಢವಾದ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಶರಣಾದವರನ್ನ ಅವ್ರು ಎಂದಿಗೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಇವತ್ತು ನಾನೇ ಜೀವಂತ ಸಾಕ್ಷಿಯಾಗಿದ್ದೀನಿ. ನಿಮಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು ಅಂತ ಹೇಳಿದ್ರು ಸ್ನೇಹಿತರೆ. ಇದರ ಅರ್ಥ ಅವ್ರ ಗಂಡ ತಾವಾಗಿಯೇ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹಾಗೆ ವಿಡಿಯೋ ಕಾಲ್ ಮಾಡಿ, ನೋಡು ನಾನು ನಿನ್ನ ಬಾಬಾನ ದೇವಸ್ಥಾನದಲ್ಲೇ ಇದ್ದೀನಿ, ನಾನು ಇಲ್ಲಿ ಹೇಗೆ ಬಂದೆ ಏನು ಎತ್ತ ಅಂತ ಹೇಳಿ ನಂಗೆ ಗೊತ್ತಾಗ್ಲಿಲ್ಲ, ನನ್ನ ಮನಸ್ಸು ಇಲ್ಲಿಗೆ ಸೆಳಿತು, ನಾನು ಸೀದಾ ಒಟ್ಟಾರೆಯಾಗಿ ನಾನು ಅಲ್ಲಿಂದ ಬಂದ್ಮೇಲೆ ಬಾಬಾರವರ ಮಂದಿರದಲ್ಲೇ ಇದ್ದೀನಿ, ನೋಡು ನಾನು ಹೀಗಿದ್ದೀನಿ ಅಂತೇಳಿ ವಿಡಿಯೋ ಕಾಲ್ ಮಾಡಿ ಬಾಬಾರವರ ಮಂದಿರ ಎಲ್ಲ ತೋರಿಸಿ ಮಾತಾಡ್ಸಿದ್ರಂತೆ ಸ್ನೇಹಿತರೆ. ಇವರಿಗೆ ತುಂಬಾ ಸಂತೋಷ ದುಃಖ ಎರಡೂ ಆಗಿದೆ. ಅಂದ್ರೆ ಸಂತೋಷ ಯಾಕೆ ಅಂದ್ರೆ ಬಾಬಾ ನಮ್ಮ ಮಾತನ್ನ ಕೇಳಿಸ್ಕೊಂಡು ನನ್ನ ಗಂಡನ ರಕ್ಷಣೆ ಮಾಡಿದ್ರಲ್ಲ, ಸ್ವಯಂ ಅವರೇ ತಮ್ಮ ಸನ್ನಿಧಾನದಲ್ಲಿ ಇಟ್ಕೊಂಡು ಅವ್ರ ಗಂಡನ ರಕ್ಷಣೆ ಮಾಡಿದ್ದಾರೆ ಅಂದ್ರೆ ಇದು ಸಾಮಾನ್ಯ ಮಾತು ಅಲ್ವೇ ಅಲ್ಲ ಸ್ನೇಹಿತರೆ. ನಮ್ಮ ನಂಬಿಕೆ ಹೇಗಿರುತ್ತೋ, ನಮ್ಮ ನಂಬಿಕೆ ನಮ್ಮ ಭಾವನೆಗಳು ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಬಾಬಾ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಇಂಥ ಎಷ್ಟೋ ಪವಾಡಗಳನ್ನ ಬಾಬಾ ಮಾಡಿದ್ದಾರೆ ಸ್ನೇಹಿತರೆ. ನನ್ನ ಜೀವನದಲ್ಲಿ ಬಾಬಾ ನನ್ನನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಿದ್ದಾರೆ ಅಂದ್ರೆ ಅದನ್ನ ನಾನು ಎಷ್ಟು ಜನ್ಮ ಎತ್ತಿದ್ರು ಅವರ ಋಣವನ್ನ ತೀರ್ಸಕ್ಕಾಗೋದಿಲ್ಲ. ಅಷ್ಟು ನನ್ನ ಮೇಲೆ ದಯೆ ತೋರಿದ್ದಾರೆ ಆ ನನ್ನ ಗುರು ಸ್ನೇಹಿತರೆ. ಆ ಬಾಬಾರವರ ದಯೆ ಕರುಣೆ ಪ್ರೇಮ ನನ್ನ ಮೇಲೆ ಇಲ್ಲದೆ ಇದ್ರೆ ನಾನು ಯಾವ ಕಷ್ಟಗಳಿಂದನೂ ಪಾರ ಆಗ್ತಾನೆ ಇರಲಿಲ್ಲ. ಯಾಕಂದ್ರೆ ಸಾಮಾನ್ಯವಾಗಿ ಮನುಷ್ಯರು ಅಂದಮೇಲೆ ಕರ್ಮಗಳನ್ನು ಮಾಡೇ ಇರ್ತೀವಿ, ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಅನುಭವಿಸಲೇಬೇಕು. ನಾನು ಯಾವ ಜನ್ಮದಲ್ಲಿ ಯಾರಿಗೆ ನೋವು ಕೊಟ್ಟಿದ್ನೋ, ಯಾರಿಗೆ ತೊಂದರೆ ಕೊಟ್ಟಿದ್ನೋ, ಯಾರಿಗೆ ಸಮಸ್ಯೆ ಮಾಡಿದ್ನೋ, ನಾನು ಈ ಜನ್ಮದಲ್ಲಿ ಅಷ್ಟೇ ನೋವು ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ. ಆದರೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಬಾಬಾ ನನಗಿಷ್ಟು ಉತ್ತಮವಾದ ಜೀವನವನ್ನು ಕೊಡ್ತಾರೆ ಅಂತೇಳಿ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲಿಗೆ ನಾನು ಯಾವುದೋ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಪುಣ್ಯ ಕಾರ್ಯವನ್ನು ಮಾಡಿದ್ದೀನಿ. ಅದರ ಫಲ ಇವತ್ತು ನಾನು ಬಾಬಾರವರ ಭಕ್ತಳಾಗಿ ಅವರ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ ಸ್ನೇಹಿತರೆ. ಹೀಗೆ ತಾನೇ ಬಾಬಾ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರವೇಶ ಮಾಡಿರೋದು. ಪ್ರವೇಶ ಮಾಡಿದ್ದಾರೆ ಅಂದರೆ ಅವರು ಸುಮ್ಮನೆ ಪ್ರವೇಶ ಮಾಡಿಲ್ಲ. ನಾನು ಹೇಳ್ತೀನಲ್ವ ಯಾವಾಗಲೂ, ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಕೆಟ್ಟದೇ ನಡೆದರೂ ಅದಕ್ಕೊಂದು ಕಾರಣ ಇರುತ್ತೆ, ಅದು ಆಗಬೇಕಾಗಿರುತ್ತೆ, ಅದಾದ್ಮೇಲೆ ನಮಗೆ ಬುದ್ಧಿ ಬರಬೇಕಾಗಿರುತ್ತೆ. ಹಾಗಾಗಿ ಅದು ನಡೆಯುತ್ತೆ ಕೆಲವೊಂದು ಸಾರಿ. ಇಲ್ಲ ನಾವು ಸ್ವಲ್ಪ ಬೇಗನೆ ಅರ್ಥ ಮಾಡ್ಕೊಂಡ್ವಿ ಆ ಗುರುವಿನ ಸೂಚನೆಗಳನ್ನ ಅಂದ್ರೆ ಆ ಕೆಟ್ಟದನ್ನು ಆಗ್ಲಿಕ್ಕೆ ಬಾಬಾ ಬಿಡೋದಿಲ್ಲ. ಅಂತ ಸ್ಥಿರವಾದ ಮನಸ್ಸನ್ನ ಮನುಷ್ಯ ಹೊಂದೋದು ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ಮನುಷ್ಯನ ಮನಸ್ಸು ಚಂಚಲ, ಅದರಲ್ಲೂ ನಾನು ಅನ್ನುವ ಅಹಂಕಾರ ಹೆಚ್ಚೇ ಇರುತ್ತೆ ಮನುಷ್ಯನಿಗೆ ಅಲ್ವಾ. ಹಾಗಾಗಿ ಆ ಕರ್ಮವನ್ನ ಆ ಗುರುವು ತಪ್ಪಿಸೋದ್ರಲ್ಲಿ ಇದ್ರೂ ಕೂಡ ನಾವೇ ಅಹಂಕಾರದಿಂದ ಕೆಲವೊಮ್ಮೆ ಅನುಭವಿಸುವ ಸಂದರ್ಭ ಬಂದ್ಬಿಡುತ್ತೆ ಸ್ನೇಹಿತರೆ. ನಾವು ಆ ಗುರುವಿನ ಸೂಚನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ಆ ಕರ್ಮಗಳನ್ನು ನಾವು ಅನುಭವಿಸ್ಲಿಕ್ಕೆ ಬಾಬಾ ಬಿಡೋದಿಲ್ಲ. ಹಾಗೆ ಅವ್ರ ಗಂಡ ಫೋನ್ ಎಲ್ಲ ಮಾಡಿ ಮಾತಾಡಿದ್ಮೇಲೆ ಅವರು ಬಾಬಾರವ್ರ ಹತ್ರ ಒಂದು ಸಂಕಲ್ಪವನ್ನ ಮತ್ತೆ ಮಾಡಿದ್ರಂತೆ. ನನ್ನ ಗಂಡನ್ನ ಗುರುವಾರ ಅನ್ನೋದ್ರೊಳಗೆ ಮನೆ ಕಳಿಸ್ಬೇಕು ಬಾಬಾ, ನೀವು ಹೇಗಾದ್ರೂ ಅವ್ರ ಮನಸ್ಸನ್ನ ಪರಿವರ್ತನೆ ಮಾಡಿ ಕಳಿಸ್ಕೊಡ್ಬೇಕು ಬಾಬಾ. ನಿಮ್ಮ ಸನ್ನಿಧಾನದಲ್ಲಿದ್ದಾರೆ ಅಂದ್ರೆ ನಂಗೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು. ನೀವು ನನ್ನ ಮಾತನ್ನ ಕೇಳಿಸ್ಕೊಂಡಿದ್ದೀರಾ. ನನ್ನ ಗಂಡ ಎಲ್ಲೇ ಇದ್ರು ನೀವು ರಕ್ಷಣೆ ಮಾಡ್ಬೇಕು, ಅವರನ್ನ ಕಾಪಾಡ್ಬೇಕು, ಅವ್ರಿಗೆ ಮನೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿದ್ದೆ. ಅದೇ ರೀತಿ ನೀವು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದೀರಿ. ಖಂಡಿತವಾಗಿಯೂ ನಾನು ಸೌಭಾಗ್ಯಶಾಲಿನೂ ಹೌದು, ಅದೃಷ್ಟವಂತಳು ಹೌದು. ಹಾಗೆ ನನ್ನ ಜೀವನದಲ್ಲೂ ಕೂಡ ನೀವು ಒಂದು ಅದ್ಭುತ ಪವಾಡವನ್ನೇ ಮಾಡಿದ್ರಿ ಅಂತೇಳಿ ಬಾಬಾರವರಿಗೆ ಒಂದು ಕೃತಜ್ಞತಾ ಭಾವದ ನಮಸ್ಕಾರವನ್ನ ಸಲ್ಲಿಸಿದ ನಂತರ ನನಗೆ ಫೋನ್ ಮಾಡಿ ಹೇಳಿದ್ರು. ಹಾಗೆ ಅವ್ರ ಗಂಡ ಗುರುವಾರ ಅಲ್ಲ, ಬುಧವಾರದ ಮಧ್ಯಾಹ್ನವೇ ಮನೆಗೆ ಬಂದ್ರಂತೆ ಸ್ನೇಹಿತರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಸುರಕ್ಷಿತವಾಗಿ ಬಾಬಾ ಅವರ ಗಂಡನನ್ನ ಮನೆಗೆ ತಲುಪಿಸಿದ್ದಾರೆ. ಅಂದ್ರೆ ಅವರ ಹೆಂಡತಿ ಯಾವ ರೀತಿ ಬಾಬಾರವರನ್ನ ಪ್ರಾರ್ಥನೆ ಮಾಡಿದ್ರು ಅದೇ ರೀತಿ ಬಾಬಾ ಅವರ ಗಂಡನನ್ನ ಸಂಪೂರ್ಣವಾಗಿ ತಮ್ಮ ಸಾನ್ನಿಧ್ಯದಲ್ಲಿ ತಮ್ಮ ಶರಣದಲ್ಲಿ ಇಟ್ಕೊಂಡು ರಕ್ಷಣೆ ಮಾಡಿ ಅದೇ ರೀತಿ ಅವರ ಗಂಡನನ್ನ ಮರಳಿ ಮತ್ತೆ ಮನೆಗೆ ಸೇರಿಸಿದ್ದಾರೆ. ಇದು ಸಾಮಾನ್ಯ ಪವಾಡ ಅಲ್ಲ. ಅವರು ಬೇರೆ ಕಡೆ ಎಲ್ಲಾದ್ರೂ ಇರ್ಬೋದಿತ್ತು ಅಲ್ವಾ. ಬಾಬಾರವರ ಮಂದಿರದ ಆಯ್ಕೆಯೇ ಯಾಕೆ ಮಾಡ್ಕೊಂಡ್ರು ಯೋಚಿಸ್ರಿ, ನಿಮ್ಗೆ ತಿಳಿಯುತ್ತೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ನಮ್ಮ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ಬರ್ತವೆ. ಅವು ಆ ಕಡೆನೂ ಈ ಕಡೆನೂ ಆಗ್ತವೆ. ಆದರೆ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಅವರ ಮಾರ್ಗದರ್ಶನದಲ್ಲಿ ನಾವು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕೈಗೊಂಡು ಆ ದಾರಿಯಲ್ಲಿ ಸಾಗಿದಾಗ ಮಾತ್ರ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲೇಬೇಕಾಗಿರುವ ಕರ್ಮಗಳು ಕೂಡ ಆ ಕಡೆ ಈ ಕಡೆಯಾಗಿ ನಮ್ಮ ಜೀವನ ಒಂದು ಅದೃಷ್ಟದ ಪರಿವರ್ತನೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡುವವರೇ ಆ ದಯಾಮಯರಾದ, ಆ ಕರುಣಾಮಯರಾದ, ಆ ಪ್ರೇಮಮಯರಾದ ಸಾಯಿ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೂ ಹೆದರುವ ಅವಶ್ಯಕತೆನೇ ಇಲ್ಲ. ಯಾವುದಕ್ಕಾಗಿಯೂ ನಾವು ಚಿಂತಿಸುವ ಅಗತ್ಯನೂ ಇಲ್ಲ. ಅವರ ಚಿಂತನೆಯನ್ನ ಮಾಡ್ತಾ ನಮ್ಮ ಕೆಲಸದಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನ ಶ್ರದ್ಧೆ ಇಟ್ಟು ಮಾಡ್ತಾ ನಮ್ಮ ಕೆಲಸ ಆಯ್ತು, ನಾವಾಯ್ತು, ಒಳ್ಳೆಯ ಚಿಂತನೆ ಆಯ್ತು, ಒಳ್ಳೆಯ ವಿಚಾರ ಆಯ್ತು, ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ಆಯ್ತು ಅಂತೇಳಿ ನಾವು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದೀವಿ ಅಂದ್ರೆ
ನಾವು ಒಳ್ಳೆಯ ದಾರಿಯಲ್ಲಿ ಸಾಗುವ ತೀರ್ಮಾನ ನಮ್ಮದಾದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕೈಗಳನ್ನು ಹಿಡಿದು ಆ ದಾರಿಯಲ್ಲಿ ಸುರಕ್ಷಿತವಾಗಿ ಸಾಗಿಸುವ ಸಂಪೂರ್ಣ ಭಾರವನ್ನ ಬಾಬಾ ಭರಿಸ್ತಾರೆ ಸ್ನೇಹಿತರೆ. ನಾವೇ ನಮ್ಮ ಹೆಜ್ಜೆಗಳನ್ನ ಆ ಕಡೆ ಹಾಕ್ಲಿಲ್ಲ ಅಂದ್ರೆ ಅವರಾದ್ರೂ ಏನ್ ಮಾಡಕ್ ಸಾಧ್ಯ ಅಲ್ವಾ? ಹಾಗೆ ಆಕಸ್ಮಿಕವಾದ್ರೂ ಅವರು ನಮ್ಮ ಜೀವನವನ್ನ ಪ್ರವೇಶ ಮಾಡಿದಾಗ್ಲೂ ನಾವು ಅವರನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ್ಲೂ ಕೂಡ ನಾವು ಕರ್ಮಗಳ ಸುಳಿಗೆ ಸಿಕ್ಕು ನಲುಗ್ತೀವಿ. ನಾವು ಅದೇ ದೃಢವಾದ ವಿಶ್ವಾಸದೊಂದಿಗೆ ಆ ಗುರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ಅದಕ್ಕೊಂದು ಕಾರಣ ಇದೆ. ಅದಕ್ಕೋಸ್ಕರನೇ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ. ಕಾರಣ ಇಲ್ಲದೆ ಇಲ್ಲಿ ಏನೂ ನಡೆಯೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಬಾಬಾ ನಮ್ಮ ಜೀವನದಲ್ಲಿ ಬಂದಿರೋದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡು ಅವರ ಉಪದೇಶಗಳಂತೆ ನಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನ ಕಂಡುಕೊಂಡು ಒಳ್ಳೆಯದನ್ನೇ ಮಾಡ್ತಾ ಒಳ್ಳೆಯದನ್ನೇ ಬಯಸ್ತಾ ಒಳ್ಳೆಯ ದಾರಿಯಲ್ಲಿ ನಾವು ಸಾಗುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದಾಗ ಖಂಡಿತವಾಗಿ ನಮ್ಮ ಗೆಲುವು ನಿಶ್ಚಿತವಾಗಿರುತ್ತೆ ಸ್ನೇಹಿತರೆ. ಅದನ್ನ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಹಾಕ್ಲಿಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮನ್ನ ವಂಚಿಸ್ಲಿಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ವಂಚನೆ, ಮೋಸ ಗುರುವನ್ನ ನಂಬಿದ ಮೇಲೂ ಆಯ್ತು ಅಂದ್ರೆ ಅದು ನಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ. ನಾನೇ ನಿರ್ಧಾರ ತೆಗೆದುಕೊಳ್ಳಬಲ್ಲೆ ಅಂತ ಹೇಳಿ ಒಂದು ಕ್ಷಣ ಗುರುವನ್ನ ಮರೆತ ಕ್ಷಣ ನಮ್ಮ ಜೀವನದಲ್ಲಿ ವಂಚನೆ, ಮೋಸ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಗೆ ಏನ್ ಸಿಕ್ಕಿರುತ್ತೋ ಹಾಗೆ ನಮ್ಗೆ ಮುಂದೆ ಏನಾಗಬೇಕೋ ಅದೆಲ್ಲವನ್ನ ನಾವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಬಾಬಾ, ನಿನ್ನ ಪಾದಗಳಲ್ಲಿ ನನ್ನ ಕಷ್ಟಗಳನ್ನು ಹಾಕಿದ್ದೀನಿ, ನನ್ನ ಇಚ್ಛೆಗಳನ್ನು ಹಾಕಿದ್ದೀನಿ. ನಾನು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನನ್ನ ಕೆಲಸವನ್ನ ಮಾಡಿ ಸಾಕ್ತೀನಿ ತಂದೆ. ನೀವು ನನ್ನ ಜೊತೆ ಇರಬೇಕು. ನನ್ನ ಹಿಂದೆ ರಕ್ಷಕನಾಗಿ, ನನ್ನ ಮುಂದೆ ಮಾರ್ಗದರ್ಶಕನಾಗಿ, ನನ್ನ ಜೊತೆಗಾರನಾಗಿ ನೀವು ನನ್ನ ಜೊತೆ ಇದ್ರೆ ಅದೇ ಸಾಕು ನನಗೆ, ಅದೇ ಸ್ವರ್ಗ ಸುಖ ಅಂತೇಳಿ ನಾವು ಆ ಗುರುವಿನ ಪಾದಗಳಲ್ಲಿ ಶರಣಾದ್ರೆ ನಿಶ್ಚಿಂತೆಯಿಂದ ಅವರ ಚಿಂತನೆಯನ್ನ ಮಾಡ್ತಾ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಸಾಕ್ತಾ ಹೋದ್ರೆ ಅದೃಷ್ಟ ಅನ್ನುವುದು ತನ್ನಿಂದ ತಾನೇ ನಮ್ಮನ್ನ ಅರಸಿ ಬರುತ್ತೆ. ಯಾಕಂದ್ರೆ ಸ್ವಯಂ ಆ ಗುರುವೇ, ಆ ಭಗವಂತನೇ ನಮ್ಮ ಜೊತೆಗಿದ್ದಾರೆ ಅಂದ್ರೆ ಅದೃಷ್ಟ ಅನ್ನೋದು ಆ ಕಡೆ ತಾನೇ ಬರುತ್ತೆ ಅಲ್ವಾ? ಭಗವಂತನ ನಾಮಸ್ಮರಣೆ, ಗುರುವಿನ ಸ್ಮರಣೆ, ಆ ಗುರುವಿನ ಹೆಸರು ಎಲ್ಲಿರುತ್ತೋ ಅಲ್ಲಿ ಕೆಟ್ಟದಾಗ್ಲಿಕ್ಕೆ ಸಾಧ್ಯನಾ? ಕೆಟ್ಟದು ಅಲ್ಲಿ ಸುತ್ತುವರಿಲಿಕ್ಕೂ ಸಾಧ್ಯನಾ? ಯೋಚಿಸ್ರಿ. ಭಗವಂತನ ನಾಮ, ಗುರುವಿನ ಸ್ಮರಣೆ ಅನ್ನೋದೇ ಪವಿತ್ರವಾದದ್ದು. ಆ ಪವಿತ್ರವಾದದ್ದು ಎಲ್ಲೇ ಇದ್ರೂ ಅದು ಪವಿತ್ರನೇ ಸ್ನೇಹಿತರೆ ಅಲ್ವಾ? ಹಾಗಾಗಿ ಅದನ್ನ ಸ್ಪರ್ಶ ಮಾಡುವಂತಹ ಶಕ್ತಿ ಎಲ್ಲೂ ಇನ್ನೂ ಸೃಷ್ಟಿ ಆಗ್ಲೇ ಇಲ್ಲ. ಭಗವಂತನ ರಕ್ಷಣೆಯನ್ನ ದಾಟಿ ನಮಗೆ ಕೆಡಕಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಗುರುವಿನ ರಕ್ಷಣೆಯಲ್ಲಿ ನಮ್ಮ ಜೀವನ ಸುರಕ್ಷಿತವಾಗಿದೆ ಅನ್ನುವ ಭಾವದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಖಂಡಿತವಾಗಿಯೂ ನಮ್ಮ ಜೀವನದಲ್ಲೂ ಪವಾಡಗಳು ಆಗಿದ್ದಾವೆ, ಮುಂದೆ ಕೂಡ ಆಗ್ತವೆ. ಈಗ ಈ ವಾಸ್ತವದಲ್ಲಿ ನಮ್ಮ ಬದಲಾವಣೆಯೇ ಒಂದು ಪವಾಡ ಅಲ್ವಾ? ನಮ್ಮ ಮನಸ್ಸಿನ ಆಲೋಚನೆಗಳು ಪರಿವರ್ತನೆ ಆಗಿದಾವೆ ಅಂದ್ರೆ ಇದಕ್ಕಿಂತ ದೊಡ್ಡ ಪವಾಡ ಇನ್ನೇನಾಗಬೇಕಾಗಿದೆ? ನಮ್ಮ ಅಂತರಂಗದಲ್ಲಿ ಒಂದು ಕರುಣೆ ಇದೆ, ದಯೆ ಇದೆ, ಪ್ರೇಮ ಇದೆ. ಯಾರಿಗೂ ಕೆಟ್ಟದನ್ನ ಮಾಡಬಾರ್ದು ಅನ್ನುವ ಭಾವ ಮೂಡಿದೆ. ಕೆಟ್ಟದನ್ನ ಬಯಸಬಾರ್ದು, ಯಾರಿಗೂ ಮತ್ಸರ ತೋರಬಾರ್ದು, ಶತ್ರುತ್ವ ಬಯಸಬಾರ್ದು, ಯಾರಿಗೂ ಕೆಡಕನ್ನ ಉಂಟು ಮಾಡಬಾರ್ದು, ಕೇಡನ್ನ ಬಯಸಬಾರ್ದು ಅನ್ನುವ ಒಳ್ಳೆಯ ಉದ್ದೇಶವನ್ನ ನಾವು ಹೊಂದುತ್ತಾ ಇದೀವಿ ಅಂದ್ರೆ ಇದಕ್ಕಿಂತ ಪವಾಡ ನಮ್ಮ ಜೀವನದಲ್ಲಿ ಬೇರೆ ಏನಾಗಬೇಕು? ನೀವೇ ಯೋಚಿಸ್ರಿ ಸ್ನೇಹಿತರೆ. ಇದೇ ಪವಾಡ ಅಲ್ವಾ? ಬಾಬಾ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ಇದೇ ಮೊದಲನೇ ಸೂಚನೆಯಾಗಿರುತ್ತೆ. ಈ ರೀತಿಯಾಗಿ ನಮ್ಮನ್ನ ಹಂತ ಹಂತವಾಗಿ ಬದಲಾವಣೆ ಮಾಡ್ತಾ ನಾನು ನಿನ್ನ ಜೀವನದಲ್ಲಿ ಇದ್ದೇನೆ, ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಡೆಸ್ತಾ ಇದ್ದೀನಿ ಪವಾಡಗಳನ್ನ ಬಾಬಾ ಆಗಾಗ ನಮ್ಮ ಜೀವನದಲ್ಲಿ ಈ ರೀತಿಯಾಗಿ ಮಾಡ್ತಾರೆ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಆದ್ರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.